ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದೆ. ಇಂದು ಮೊಬೈಲ್ ಅವಶ್ಯಕತೆಗೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅದನ್ನೇ ಜೀವಾಳ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಇದು ಆಗಬಾರದು ಅಂತ ಸೋಮವಾರಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ಸಂತೆ ವಿಘ್ನೇಶ್ವರ ವಿದ್ಯಾಸಂಸ್ಥೆ ಗೋಲ್ಡನ್ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಶಾಲಾ ಕ್ರೀಡಾಂಗಣದಲ್ಲಿ ಕೊಡಗು ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸೋಮವಾರಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 2025-26ನೇ ಸಾಲಿನ ಪ್ರಾಥಮಿಕ ಶಾಲಾ 14 ವಯೋಮಿತಿಯ ವಿದ್ಯಾರ್ಥಿಗಳ ಶನಿವಾರ ಸಂತೆ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡೌಟ್ ಇತ್ತು, ಏನೇ ಆಗಲಿ ಮಕ್ಕಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿದ್ದೀರಿ. ನೀವೆಲ್ಲ ಉತ್ಸುಕತೆಯಿಂದ ಭಾಗವಹಿಸಿ, ತೀರ್ಪುಗಾರರು ಅಷ್ಟೇ, ಅವರು ನೋಡಿ ಮಕ್ಕಳು ಬಹಳ ಇನೋಸೆಂಟ್ ಆಗಿರ್ತಾರೆ. ಅವರ ಭಾವನೆಗಳಿಗೆ ಧಕ್ಕೆ ಬರೆದ ರೀತಿಯಲ್ಲಿ ಉತ್ತಮ ತೀರ್ಪನ್ನು ಕೊಟ್ಟು ಮಕ್ಕಳಿಗೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತೇಳಿ, ನೀವು ದೈಹಿಕವಾಗಿ ಏನೋ ಚಟುವಟಿಕೆಯಿಂದ ಇದ್ದರೆ ಮಾನಸಿಕವಾಗಿ ನೀವು ಸದೃಢರಾಗಿರ್ತೀರಿ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಫಿಸಿಕ್ ನೋಡಿದರೆ ಸಾಲದು, ಮೊಬೈಲ್ ನೋಡಿ 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 ಎಲ್ಲ ಸೊರಗೋಗ್ಬಿಟ್ಟಿದ್ದೀರಿ. ಮೊಬೈಲ್ ನಮಗೆ ಮೊಬೈಲ್ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಯಾರಿಗೂ, ನಮಗಾದ್ರೂ ಅಷ್ಟೇ. ಮೊಬೈಲ್ ಏನು ಫೋನ್ ಬರಲಿಲ್ಲ ಬಿಟ್ಟು ಬಂದರೆ ಆ ದಿನವನ್ನು ಕಳೆಯೋದೇ ಬಹಳ ಕಷ್ಟ. ಆದರೆ ವಿದ್ಯಾರ್ಥಿಗಳು ಮೊಬೈಲನ್ನು ನೋಡಬೇಡಿ, ಪುಸ್ತಕವನ್ನು ನೋಡಿ, ಅಲ್ವಾ? ಸೊ ಈ ನಿಟ್ಟಿನಲ್ಲಿ ನಿಮಗೆಲ್ಲ ಶುಭವಾಗಲಿ. ನನ್ನ ಸಮಯ ಮೀರ್ತಾ ಇದೆ, ಹೆಚ್ಚು ಮಾತಾಡಬೇಕು ಅಂದ್ಕೊಂಡಿದ್ದೆ. ಡಯಟ್ ಉಪನ್ಯಾಸಕನಾಗಲಿ ಕೆಲಸವನ್ನು ನಿರ್ವಹಿಸಿದ ಸಂದರ್ಭದಲ್ಲಿ ಈ ಶಾಲೆಗೆ, ಈ ಭಾಗದ ಶಾಲೆಗಳಿಗೆ ಸಾಕಷ್ಟು ಬಾರಿ ಭೇಟಿಯನ್ನು ಕೊಟ್ಟಿದ್ದೀನಿ. ಎಲ್ಲ ಒಂದು ಜನರ ಪರಿಚಯ ಇದೆ. ನನ್ನ ಮೂಲ ಸ್ಥಳ ಸಮೇತ ಚಂಗಡಿಯಲ್ಲಿ ಪಕ್ಕದ ಊರೇ ಆಗಿದ್ದೀನಿ. ಹಾಗಾಗಿ ನಾನು ಓದಿದಂಥ ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಾನು ಕರ್ತವ್ಯಕ್ಕೆ ಹಾಜರಾಗಿದ್ದೇನೆ. ನನ್ನ ಸುದೈವ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತೇಳಿದ್ರೆ ನಾನು ಸೋಮವಾರಪೇಟೆಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಯಾಕೆಂತೇಳಿ ನನ್ನ ಎಲ್ಲ ಹಿತೈಷಿಗಳು ಗೊತ್ತಿರೋರು, ಈಗ ಇರೋದ್ರಿಂದ ಅಲ್ಲಿ ಕೆಲಸ ಮಾಡೋದು ಸ್ವಲ್ಪ ಭಾಳ ಕಷ್ಟ. ಆದರೂ ಅದೃಷ್ಟವಶಾತ್ ಇಲ್ಲಿಗೆ ಬಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಅವಕಾಶ ಆಗಿದೆ. ಏನೇ ಆಗಲಿ ನಿಮಗೆಲ್ಲ ಶುಭವನ್ನು ಹಾರೈಸ್ತಾ, ನಿಮ್ಮ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಉತ್ತಮವಾದಂಥ ಪಾರ್ಟಿಸಿಪೇಷನ್ ಇರಲಿ ಅಂತ ಹೇಳ್ತಾ. ಶನಿವಾರ ಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಮಾತನಾಡಿದರು. ಯಾಕೆಂದರೆ ಇವತ್ತಿನ ಮಕ್ಕಳು ಹೇಗೆ ಅಂದರೆ ಓದ್ ಮುಗಿದ ತಕ್ಷಣ ಅವ್ರಿಗೆ ಬೇಕಾಗಿರೋದು ಮೊಬೈಲ್ ಬಿಟ್ಟರೆ ಯಾವ ಆಟ ಪಾಠಗಳಲ್ಲೂ ಅವ್ರು ಭಾಗವಹಿಸಲ್ಲ. ಈ ಒಂದು ಕ್ರೀಡಾಕೂಟದಲ್ಲಿ ಬಂದಾಗ ಅವರು ಆಟ ಆಡೋದನ್ನು ನಾವು ನೋಡ್ಬೋದಾಗಿದೆ. ಇವತ್ತಿನ ದಿನಗಳಲ್ಲಿ ಆ ಥರ ಆಗಿದೆ ಈಗಿನ ಒಂದು ಇದು. ಮಕ್ಕಳು ನಿಮಗೆ ಯಾವುದೇ ಒಂದು ಇದ್ದಿದ್ರೂ ಅದನ್ನು ಬದಿಗಿಟ್ಟು ಈ ಒಂದು ದಿನ ನಿಮ್ಮ ಕ್ರೀಡೆಯನ್ನು ಯಾರು ಬೇಕಿದ್ರು ಗೆಲ್ಬೋದು, ಸೋಲ್ಬೋದು. ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಎಲ್ಲವನ್ನು ಬದಿಗಿಟ್ಟು ನಿಮ್ಮ ನಾಳೆ ಕೆಲವು ಶಾಲೆಗಳಲ್ಲಿ ಪರೀಕ್ಷೆಗಳು ನಡೀತಾರೆ. ಏನಂತಂದರೆ ಬರೀ ಓದು ಅಂತ ಓದೋದೇ ಗಮನ ಕೊಡಬಾರ್ದು. ನಾವು ಕ್ರೀಡೆಯನ್ನು ತೊಡಗಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಉತ್ತಮ ದೊಡ್ಡ ಸ್ಥಾನಕ್ಕೆ ಬರ್ಬೋದು. ಮತ್ತು ಮಕ್ಕಳು ಏನಂತಂದರೆ ಇವತ್ತಿನ ಕಾಲದಲ್ಲಿ ಬರೀ ಮೊಬೈಲ್ ಅಂತ ಮೊಬೈಲ್ ಹಿಡ್ಕೊಳ್ತಾರೆ. ಅದನ್ನೆಲ್ಲನೂ ನೀವು ತಲೆಗೆ ಹಾಕೋಬಾರ್ದು. ಇವತ್ತಿನ ಇದರಲ್ಲಿ ಏನಂತಂದರೆ ನಾವು ನಿಮ್ಮ ಥರನೇ ಇವಾಗ ಕ್ರೀಡೆಯಲ್ಲಿ ತುಂಬ ಉತ್ತಮ ಸ್ಥಾನ ಪಡೆದಿದ್ದಾರೆ. ಅದೇ ಥರ ಶಿಕ್ಷಣ ಹಾಗೂ ಕ್ರೀಡೆಯನ್ನು ನಮ್ಮ ಜೀವನದಲ್ಲಿ ಒದಗಿಸಿಕೊಂಡ್ರೆ ನಮ್ಮ ಆರೋಗ್ಯವು ಒಂದು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು, ವಿಘ್ನೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷ ಬಿಬಿ ಲೋಕೇಶ್, ವಿಘ್ನೇಶ್ವರ ವಿದ್ಯಾಸಂಸ್ಥೆ ಉಪಾಧ್ಯಕ್ಷ ಕೃಷ್ಣರಾಜ್, ನಿರ್ದೇಶಕ ರಾಮಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.